ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ, ಲಾಸ್ಟ್ ಕ್ಲಾಸಲ್ಲಿ ನಾವು ಲೈಟ್, ಶ್ಯಾಡೋ ಆ್ಯಂಡ್ ರಿಫ್ಲೆಕ್ಷನ್ ಈ ಲೆಸನ್ ಇಂಟ್ರೊಡಕ್ಷನ್ ಅದನ್ನು ಮಾಡಿದ್ವಿ. ಟ್ರಾನ್ಸ್ಲೂಸೆಂಟ್, ಒಪೇಕ್ ಆ್ಯಂಡ್ ಟ್ರಾನ್ಸ್ಪರೆಂಟ್ ಆಬ್ಜೆಕ್ಟ್ ಅದನ್ನು ಡಿಸ್ಕಸ್ ಮಾಡಿದ್ವಿ. ಸಿ ನೆಕ್ಸ್ಟ್ ಆ್ಯಕ್ಟಿವಿಟಿ 1 ನೋಡೋಣ. ಲುಕ್ ಅರೌಂಡ್ ಯುವರ್ ಸೆಲ್ಫ್ ಆ್ಯಂಡ್ ಕಲೆಕ್ಟ್ ಆ್ಯಸ್ ಮೆನಿ ಆಬ್ಜೆಕ್ಟ್ಸ್ ಆ್ಯಸ್ ಯು ಕ್ಯಾನ್. ಆ್ಯನ್ ಎರೇಸರ್, ಪ್ಲಾಸ್ಟಿಕ್ ಸ್ಕೇಲ್, ಪೆನ್, pencil, notebook, single sheet of paper, tracing paper or a piece of cloth. Look around yourself and collect as. ನಿಮ್ಮ ಸುತ್ತ ಇರ್ತಕ್ಕಂತಹ ಕೆಲವೊಂದು ವಸ್ತುಗಳನ್ನು ಸಂಗ್ರಹಿಸಿ. ಅದರಲ್ಲಿ ಎಷ್ಟೊಂದು ಮೆನಿ ಆಬ್ಜೆಕ್ಟ್ಸ್ ಇರುತ್ತೆ. ಅದರಲ್ಲಿ ಎರೇಸರ್ ಇರ್ಬೋದು. ನಿಮ್ಮ ಸ್ಕೂಲ್ ಒಬ್ಬ ಸ್ಟೂಡೆಂಟ್ ಅಂದರೆ ನಿಮ್ಮಗಳ ಹತ್ರ, ವಿದ್ಯಾರ್ಥಿಗಳ ಹತ್ರ ಏನು ಎರೇಸರ್ ಇರುತ್ತೆ, ಪ್ಲಾಸ್ಟಿಕ್ ಸ್ಕೇಲ್ ಇರುತ್ತೆ, ಪೆನ್ ಇರುತ್ತೆ, ಪೆನ್ಸಿಲ್ ಇರುತ್ತೆ, ನೋಟ್ಬುಕ್ ಇರುತ್ತೆ, ಸಿಂಗಲ್ ಶೀಟ್ ಆಫ್ ಪೇಪರ್ ಇರುತ್ತೆ, ಕಾಗದ, ಟ್ರೇಸಿಂಗ್ ಪೇಪರ್ ಇರುತ್ತೆ, ಆರ್ ಎ ಪೀಸ್ ಆಫ್ ಕ್ಲಾತ್, ಬಟ್ಟೆಯ ಚೂರು, ಇಷ್ಟು ಇರುತ್ತೆ. ಟ್ರೈ ಟು ಲುಕ್ ಅಟ್ ಸಮಥಿಂಗ್ ಫಾರ್ ಅವೇ. ಈ ಎಲ್ಲ ವಸ್ತುಗಳಿಂದ ದೂರದ ವಸ್ತುಗಳನ್ನು ನೋಡೋದಕ್ಕೆ ಪ್ರಯತ್ನ ಮಾಡಿ. ಒಂದ್ಸಲ ನೋಡಿ. ಥ್ರೂ ಈಚ್ ಆಫ್ ದೀಸ್ ಆಬ್ಜೆಕ್ಟ್ಸ್, ಇದ್ರ ಮೂಲಕ ನೀವು ಆ ವಸ್ತುವಿನ ಮೂಲಕ ಏನಾದರೂ ನೋಡೋದಕ್ಕೆ ಸಾಧ್ಯನಾ? ಅಂದರೆ ಸ್ಕೇಲಿಂದ ನೋಡ್ಬೋದು ಅಲ್ವಾ? ಸ್ಕೇಲಿಂದ ಯಾವ್ದಾದ್ರು ವಸ್ತುಗಳು ಕಾಣುತ್ತೆ. ಟ್ರೇಸಿಂಗ್ ಪೇಪರಲ್ಲೂ ಸ್ವಲ್ಪ ಪರವಾಗಿಲ್ಲ ಕಾಣುತ್ತೆ. ನೋಟ್ಬುಕ್, ಪೆನ್ನಲ್ಲೂ ಕಾಣಲ್ಲ, ಪೆನ್ಸಿಲಲ್ಲಿ ಕಾಣಲ್ಲ. ಪೀಸ್ ಆಫ್ ಕ್ಲಾತಲ್ಲೂ ಪರವಾಗಿಲ್ಲ. ಈಸ್ ಲೈಟ್ ಫ್ರಮ್ ಎ ಫಾರ್ ಅವೇ ಆಬ್ಜೆಕ್ಟ್ ಏಬಲ್ ಟು ಟ್ರಾವೆಲ್ ಟು ಯುವರ್ ಹೈ ಥ್ರೂ ಎನಿ ಆಫ್ ದ ಆಬ್ಜೆಕ್ಟ್ಸ್? ಅಂದರೆ ಎಲ್ಲ ವಸ್ತುಗಳ ಮೂಲಕ ಲೈಟ್ ಫ್ರಮ್ ಎ ಫಾರ್ ಅವೇ ಆಬ್ಜೆಕ್ಟ್ ಏಬಲ್ ಟು ಟ್ರಾವೆಲ್ ಟು ಯುವರ್ ಐ. ದೂರದಲ್ಲಿ, ಫಾರ್ ಅವೇ ಅಂದರೆ ತುಂಬ ದೂರದಲ್ಲಿರುವ ವಸ್ತುಗಳನ್ನು ನೀವು ಈ ಆಬ್ಜೆಕ್ಟ್ಗಳ ಮೂಲಕ, ಈ ವಸ್ತುಗಳ ಮೂಲಕ ನೋಡೋದಕ್ಕೆ ಸಾಧ್ಯನಾ? ಅಂದರೆ ಆ ವಸ್ತುಗಳ ಮೂಲಕ ಬೆಳಕು, ಲೈಟು ಆ ವಸ್ತುಗಳ ಮೂಲಕ ದೂರದವರೆಗೆ ಬೆಳಕು ಅವುಗಳ ಮೂಲಕ ಹಾದು ಹೋಗುತ್ತಾ ಅಂತೇಳಿ ಕ್ವಶನ್ ಕೇಳ್ತಿದ್ದಾರೆ. ಟ್ರಾವೆಲ್ ಟು ಯುವರ್, ಅದು ನಿಮ್ಮ ಕಣ್ಣಿಗೆ ಗೋಚರಿಸುತ್ತದೆಯೇ? ರೆಕಾರ್ಡ್ ಯುವರ್ ಅಬ್ಸರ್ವೇಷನ್ಸ್ ಇನ್ ಎ ಟೇಬಲ್ ಆ್ಯಸ್ ಶೋನ್ ಇನ್ ಟೇಬಲ್ 11.1. ಅದು ಹೇಗೆ ಕಾಣುತ್ತೆ ಅಂತೇಳಿ ನೀವು 11.1 ಟೇಬಲಲ್ಲಿ ರೆಕಾರ್ಡ್ ಮಾಡಿ. ವಿ ಸಿ ದಟ್ ಎ given object or material could be transparent, translucent or opaque, depending on whether it allows light to pass through it completely, partially or not at all. ಹಾಗಾದರೆ ಈ ಮೇಲೆ ಕೊಟ್ಟಿರ್ತಕ್ಕಂಥ ಕೆಲವೊಂದು ಆಬ್ಜೆಕ್ಟ್ಗಳಲ್ಲಿ ವಿ ಸಿ ದಟ್ ಗಿವನ್ ಆಬ್ಜೆಕ್ಟ್, ಕೊಟ್ಟಿರುವ ಈ ವಸ್ತುಗಳಲ್ಲಿ, ಆರ್ ಮೆಟೀರಿಯಲ್, ಕುಡ್ ಬಿ ಟ್ರಾನ್ಸ್ಪರೆಂಟ್, ಇವುಗಳಲ್ಲಿ ಯಾವುದು ಟ್ರಾನ್ಸ್ಪರೆಂಟ್, ಪಾರದರ್ಶಕ, ಟ್ರಾನ್ಸ್ಲೂಸೆಂಟ್ ಪಾರದರ್ಶಕ, ಆರ್ ಒಪೇಕ್ ಅಪಾರದರ್ಶಕ ಅನ್ನೋದನ್ನು ನೀವು ಅವುಗಳ ಮೂಲಕ, ಲೈಟ್ ಪಾಸಸ್ ಥ್ರೂ ಇಟ್ ಕಂಪ್ಲೀಟ್ಲಿ, ಈ ವಸ್ತುಗಳ ಮೂಲಕ ಬೆಳಕು ಸಂಪೂರ್ಣವಾಗಿ ಹಾದು ಹೋಗುತ್ತಾ, ಆರ್ ಪಾರ್ಷಿಯಲಿ ಸ್ವಲ್ಪ ಹಾದು ಹೋಗುತ್ತಾ, ಆರ್ ನಾಟ್ ಅಟ್ ಆಲ್ ಅಥವಾ ಬೆಳಕು ಹೋಗೋದೇ ಇಲ್ಲವೋ, ಅದ್ರ ಮೂಲಕ ಬೆಳಕು ಹಾದು ಹೋಗುವುದೇ ಇಲ್ಲವೋ ಅವುಗಳ ಮೂಲಕ ಎಂಬುದನ್ನು ನೀವು ನೋಡಿ ಅದನ್ನು ಈ ಟೇಬಲಲ್ಲಿ ರೆಕಾರ್ಡ್ ಮಾಡಿ ಅಂತ ಇಲ್ಲಿ ಕೊಟ್ಟಿದ್ದಾರೆ ಆಲ್ರೆಡಿ. ಸಿ, ಪೆನ್ಸಿಲ್ ಏನು? ವ್ಯೂ ಥ್ರೂ ಆ್ಯನ್ ಆಬ್ಜೆಕ್ಟ್ ಪಾಸಿಬಲ್ ಫುಲ್ಲಿ, ಪಾರ್ಷಿಯಲಿ, ನಾಟ್ ಅಟ್ ಆಲ್. ಪೆನ್ಸಿಲ್ ಮೂಲಕ ಬೆಳಕು ಹಾದು ಹೋಗುತ್ತಾ ಸಂಪೂರ್ಣವಾಗಿ? ನಾಟ್ ಅಟ್ ಆಲ್ ಅಲ್ವಾ? ಪೆನ್ಸಿಲ್ನ ಮೂಲಕ ಅದೊಂದು ಅಪಾರದರ್ಶಕ ವಸ್ತು ಅಲ್ವಾ? ನಾಟ್ ಅಟ್ ಆಲ್. ಹಾಗಾದರೆ ಇದು ಯಾವ ಥರ? ಆಬ್ಜೆಕ್ಟ್ಸ್ ಈಸ್ ಒಪೇಕ್, ಟ್ರಾನ್ಸ್ಪರೆಂಟ್, ಟ್ರಾನ್ಸ್ಲೂಸೆಂಟ್. ಹಾಗಾದರೆ ಪೆನ್ಸಿಲ್ ಅನ್ನೋದು ಯಾವ ರೀತಿಯ ಆಬ್ಜೆಕ್ಟ್, ಎಂತಹ ರೀತಿಯ ವಸ್ತು? ಒಪೇಕಾ ಅಂದರೆ ಅಪಾರದರ್ಶಕ ವಸ್ತುವಿನ, ಟ್ರಾನ್ಸ್ಪರೆಂಟ್ ಪಾರದರ್ಶಕ ವಸ್ತುವಿನ, ಟ್ರಾನ್ಸ್ಲೂಸೆಂಟ್ ಅರೆ ಪಾರದರ್ಶಕನ ಅಂತೇಳಿ. ಒಪೇಕ ಅಲ್ಲ, ಒಪೇಕ್ ಆಬ್ಜೆಕ್ಟ್, ಪಾರದರ್ಶಕ, ಯಾವುದೇ ರೀತಿಯ ವಸ್ತುಗಳು ಕಾಣಲ್ಲ, ಒಪೇಕ್ ಆಬ್ಜೆಕ್ಟ್.
ರಬ್ಬರ್ ಬಾಲು ಅಷ್ಟೇ. ಏನು? ನಾಟ್ ಅಟ್ ಆಲ್. ಈಸ್ ಆಲ್ಸೋ ಎ ಪೇಕ್ ಆಬ್ಜೆಕ್ಟ್. ಇದು ನಾಟ್ ವೆರಿ. ಶೀಟ್ ಆಫ್ ರೈಟಿಂಗ್ ಪೇಪರ್, ಬರೆಯುವಂತಹ ಕಾಗದದ ಚೂರು, ಬರೆಯುವ ಕಾಗದದ ಹಾಳೆ. ಇದು ನಾಟ್ ವೆರಿ ಶೋರ್ ಅಂತ ಕೊಟ್ಟಿದ್ದಾರೆ. ಹೇಗೆ ಅಂತ ಹೇಳಲಿಕ್ಕೆ ಬರಲ್ಲ ಅಂತೇಳಿ, ಅಂದರೆ ಪಾರ್ಷಿಯಲಿ ಅಂತ ಬೇಕಾದರೂ ನಾವು ಹಾಕ್ಬೋದು ಅಲ್ವಾ. ಅಂದರೆ ಶೀಟ್ ಆಫ್ ಪೇಪರ್ ಸ್ವಲ್ಪ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಇದನ್ನು ಪಾರ್ಷಿಯಲಿ, ಇಲ್ಲಿ ಕೊಟ್ಟಿರ್ತಕ್ಕಂತಹ ಮೇಲೆ ಟೇಬಲಲ್ಲಿ ಕೊಟ್ಟಿರ್ತಕ್ಕಂತಹ ವರ್ಡ್ಸಲ್ಲಿ ನಾವು ಪಾರ್ಷಿಯಲಿ ಅಂತೇಳಿ ಹಾಕ್ಬೋದು. ಅವ್ರು ನಾಟ್ ವೆರಿ ಶೋರ್ ಅಂದರು, ಓಕೆ. ಹಾಗಾದರೆ ಇದು ಸ್ವಲ್ಪ ಅಂದರೆ ಶೀಟ್ ಆಫ್ ಪೇಪರಲ್ಲಿ ನಿಮಗೆ ಕಂಪ್ಲೀಟಾಗಿ ನೀಟಾಗಿ ಕಾಣದೇ ಇರೋದು ಪಾರ್ಷಿಯಲಿ ಕಾಣುತ್ತೆ. ಸೊ ಹಾಗಾಗಿ ಇದು ಟ್ರಾನ್ಸ್ಲೂಸೆಂಟ್. ಇಂತಹ ಆಬ್ಜೆಕ್ಟ್ ಇದು ಟ್ರಾನ್ಸ್ಲೂಸೆಂಟ್ ಆಬ್ಜೆಕ್ಟ್, ಶೀಟ್ ಆಫ್ ಪೇಪರ್. ಹಾಗೆ ಉಳಿದಿದ್ದೇನೇನಿದೆ? ಪೆನ್ ಇದೆ, ಆಲ್ರೆಡಿ ಆಯಿತಾ. ಪೆನ್ಸಿಲ್ ತೊಗೊಂಡಿದ್ದಾರೆ ಅಲ್ಲ. ಪೆನ್ನು ಅದೇ ಥರ ಬರುತ್ತೆ. ಪ್ಲಾಸ್ಟಿಕ್ ಸ್ಕೇಲ್, ಇದನ್ನು ಟ್ರಾನ್ಸ್ಪರೆಂಟ್ ಅಂತ ಬರಿಬೋದು ನಾವು. ಮತ್ತು ಈ ಟೇಬಲ್ಗೆ ಫಿಲ್ ಮಾಡ್ತೀರಾ ನೀವು, ಪ್ಲಾಸ್ಟಿಕ್ ಫುಲ್ಲಿ ಅಂತ ಹಾಕ್ಬೋದು. ಫುಲ್ಲಿ ಪಾಸಿಬಲ್ ಅಂತ ಪ್ಲಾಸ್ಟಿಕ್ಕಲ್ಲಿ ಅಲ್ವಾ. ಪ್ಲಾಸ್ಟಿಕ್ ಸ್ಕೇಲ್ಗೆ ಫುಲ್ಲಿ ಅಂತ ಹಾಕಿ, ಇಲ್ಲಿಗೆ ಟ್ರಾನ್ಸ್ಪರೆಂಟ್ ಅಂತ ಹಾಕಿ. ಇದು ಹೋಮ್ವರ್ಕಾಗಿ ತೊಗೊಳ್ಳಿ. ಇನ್ನು ಉಳಿದಂತಹ ವಸ್ತುಗಳನ್ನ ನೀವೇ ಆನ್ಸರ್ ಮಾಡಿ. ಪೀಸ್ ಆಫ್ ಕ್ಲಾತ್ ಇರ್ಬೋದು, ಟ್ರೇಸಿಂಗ್ ಪೇಪರ್ ಇರ್ಬೋದು, ನೋಟ್ಬುಕ್ ಆಯಿತು ಆಲ್ರೆಡಿ, ಪೆನ್ ಮತ್ತು ಪ್ಲಾಸ್ಟಿಕ್ ಸ್ಕೇಲು, ಸಿಂಗಲ್ ಶೀಟ್ ಆಫ್ ಪೇಪರ್, ಎರೇಸರ್, ಇದಿಷ್ಟು ನೀವು ಹೋಮ್ವರ್ಕಾಗಿ ತೊಗೊಳ್ಳಿ. ಈ ಟೇಬಲ್ಗೆ ಕಂಟಿನ್ಯೂ ಮಾಡಿ ಫಿಲ್ ಮಾಡಿ. ಓಕೆನಾ? ಓಕೆ, ಸಿ ನೆಕ್ಸ್ಟ್ 8.2 ನೋಡೋಣ. 8.2 ವಾಟ್ ಎಕ್ಸಾಕ್ಟ್ಲಿ ಆರ್ ಶ್ಯಾಡೋಸ್? ವಾಸ್ತವವಾಗಿ ಶ್ಯಾಡೋ ಅಂದರೆ ಏನು? ಛಾಯೆಗಳು, ಶ್ಯಾಡೋ ನೆರಳು ಬೀಳುತ್ತಲ್ಲ, ನೆರಳು ಅಂದರೆ ಏನು ಹಾಗಾದರೆ ಅಂತೇಳಿ ಕೇಳ್ತಿದ್ದಾರೆ. ಅದಕ್ಕೊಂದು ಆ್ಯಕ್ಟಿವಿಟಿ, ಒಂದು ಎಕ್ಸಾಂಪಲ್ನ ಕೊಟ್ಟು ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಅದನ್ನು ನೋಡೋಣ. ನಾವು ಒನ್ ಬೈ ಒನ್ ಹೋಲ್ಡ್ ಈಚ್ ಆಫ್ ದ ಒಪೇಕ್ ಆಬ್ಜೆಕ್ಟ್ ಇನ್ ದ ಸನ್ಲೈಟ್. ಒಬ್ಬೊಬ್ಬರಾಗಿ ಒಂದಾದ ಮೇಲೊಂದರಂತೆ ಪ್ರತಿಯೊಂದು ಅಪಾರದರ್ಶಕ ವಸ್ತುಗಳನ್ನು ನೆಲದಿಂದ ಸ್ವಲ್ಪ ಸ್ಲೈಟ್ಲಿ ಎಬೋ ದ ಗ್ರೌಂಡ್, ಸನ್ಲೈಟ್, ನೆಲದಿಂದ ಸ್ವಲ್ಪ ಮೇಲೆ ಸೂರ್ಯನ ಬೆಳಕಿನಲ್ಲಿ ಇಡಬೇಕಂತೆ. ಚಿತ್ರದಲ್ಲಿ ಕೊಟ್ಟಿದ್ದಾರಲ್ಲ, ನೆಲದಿಂದ ಸ್ವಲ್ಪ ಎತ್ತರದಲ್ಲಿ ಸೂರ್ಯನ ಬೆಳಕು ಅದ್ರ ಮೇಲೆ ಬೀಳೋ ಥರ ಈ ರೀತಿ ಇಟ್ಕೋಬೇಕು. ಗೊತ್ತಾಯ್ತಾ? ಆ ಒಪೇಕ್ ಆಬ್ಜೆಕ್ಟ್ಗಳನ್ನ, ಅಂದರೆ ಅಪಾರದರ್ಶಕ ವಸ್ತುಗಳು ಎಲ್ಲ, ನೋಟ್ಬುಕ್ ಇರ್ಬೋದು, ಒಂದು ಪೀಸ್ ಆಫ್ ವುಡ್ ಇರ್ಬೋದು, ಅಥವಾ ಒಂದು ಗ್ಲಾಸ್ ಇರ್ಬೋದು, ಒಂದು ಸ್ಪೂನ್ ಇರ್ಬೋದು, ಈ ರೀತಿ ಯಾವುದಾದ್ರೂ ಸರಿ ಅಪಾರದರ್ಶಕ ವಸ್ತುಗಳಾದಂತಹ ಒಪೇಕ್ ಆಬ್ಜೆಕ್ಟ್ಸ್ಗಳನ್ನ, ಪೆನ್ನು, ಪೆನ್ಸಿಲು, ಯಾವ್ದು ಬೇಕಾದ್ರೂ ಇಟ್ಕೊಳ್ಬೋದು. ಅದನ್ನು ಸ್ವಲ್ಪ ಏನು ಮಾಡಬೇಕು, ಸೂರ್ಯನ ಬೆಳಕು ಅದ್ರ ಮೇಲೆ ಬೀಳೋ ಥರ ಸ್ವಲ್ಪ ನೆಲದಿಂದ ಮೇಲಕ್ಕೆ ಇಟ್ಕೋಬೇಕು. ವಾಟ್ ಡು ಯು ಸಿ ಆನ್ ದ ಗ್ರೌಂಡ್? ಯು ನೋ ದಟ್ ದ ಡಾರ್ಕ್ ಪ್ಯಾಚಸ್ ಫಾರ್ಮ್ಡ್ ಬೈ ಈಚ್ ಆನ್ ದ ಗ್ರೌಂಡ್ ಈಸ್ ಡ್ಯೂ ಟು ಇಟ್ಸ್ ಶ್ಯಾಡೋ. ನೀವೆಲ್ಲರೂ ಗೊತ್ತು, ಈ ರೀತಿ ಇಟ್ಕೊಂಡ್ರೆ ನೆಲದ ಮೇಲೆ ಏನು ಕಂಡುಬರುತ್ತೆ? ನಾವು ಹಿಡಿದಿರ್ತಕ್ಕಂಥ ವಸ್ತುವಿನ ನೆರಳು, ಛಾಯೆ ಆ ನೆಲದ ಮೇಲೆ ಡಾರ್ಕ್ ಆಗಿ ಕಪ್ಪು ಬಣ್ಣದಲ್ಲಿ ಆ ನೆರಳಿನ ರೂಪದಲ್ಲಿ ಬೀಳುತ್ತೆ. ಸಮ್ಟೈಮ್ಸ್ ಯು ಕ್ಯಾನ್ ಐಡೆಂಟಿಫೈ ದ ಆಬ್ಜೆಕ್ಟ್ಸ್ ಬೈ ಲುಕಿಂಗ್ ಅಟ್ ಇಟ್ಸ್ ಶ್ಯಾಡೋ. ಕೆಲವೊಮ್ಮೆ ವಸ್ತುವನ್ನು ಅದರ ನೆರಳಿನಿಂದಲೇ ನೀವು ಪತ್ತೆ ಹಚ್ಚಬಹುದು. ಕೆಲವೊಂದು ವಸ್ತುಗಳನ್ನ ನಾವು ನೆರಳು ನೋಡ್ತಿದ್ದಾಗೆ ಇದೆ ಅಂತೇಳಿ ಗೊತ್ತಾಗ್ಬಿಡುತ್ತೆ. ಶ್ಯಾಡೋ ನೋಡಿಕೊಂಡೆ ವಸ್ತುಗಳನ್ನು ಪತ್ತೆ ಹಚ್ಬೋದು. ಯಾವುದು? ಈಗ ಹಸು ಬರುತ್ತೆ ಅಂದ್ಕೊಳ್ಳಿ, ಅದ್ರದ್ದು ನೆರಳು ನೋಡ್ತಾ ಇರ್ತೀವಿ, ಇದು ಹಸುನೇ ಅಂತ ಗೊತ್ತಾಗುತ್ತೆ. ಆನೆ ಅಂತೀವ ನಾವು, ಎಲಿಫೆಂಟ್ ಅಂತ ಹೇಳ್ತೀವ? ನೋ. ಅಥವಾ ಅದೊಂದು ಹೆಣ್ಣು ಬರುತ್ತೆ, ಕೋಳಿ, ಅಥವಾ ಬೆಕ್ಕು ಬರುತ್ತೆ, ಅಥವಾ ನಾಯಿ ಬರುತ್ತೆ, ಡಾಗ್. ಅವುಗಳ ನೆರಳು ನೋಡಿಕೊಂಡೇ ಇಂಥ ಅನಿಮಲ್ಸೇ ಅಂತೇಳಿ ಕಂಡುಹಿಡಿಬೋದು ಅಲ್ವಾ. ಹಾಗೆ ಸಮ್ ಟೈಮ್ಸ್ ಯು ಕ್ಯಾನ್ ಐಡೆಂಟಿಫೈ ದ ಆಬ್ಜೆಕ್ಟ್ ಬೈ ಲುಕಿಂಗ್ ಅಟ್ ಇಟ್ಸ್ ಶ್ಯಾಡೋ. ಕೆಲವೊಂದು ಬಾರಿ ವಸ್ತುವನ್ನು ಅವುಗಳ ನೆರಳಿನ ಮೂಲಕವೇ ನಾವು ಪತ್ತೆ ಹಚ್ಚಬಹುದು. ಸ್ಪ್ರೆಡ್ ಎ ಶೀಟ್ ಆಫ್ ಪೇಪರ್ ಆನ್ ದ ಗ್ರೌಂಡ್. ಅದೇ ರೀತಿ ನಿಮ್ಮ ಸ್ಪ್ರೆಡ್ ಎ ಶೀಟ್ ಆಫ್ ಪೇಪರ್ ಆನ್ ದ ಗ್ರೌಂಡ್, ನೆಲದ ಮೇಲೆ ಒಂದು ಶೀಟ್ ಆಫ್ ಪೇಪರ್, ಒಂದು
ಕಾಗದದ ಶೀಟನ್ನು ಹರಡಿ ಹೋಲ್ಡ್ ಎ ಫೆಮಿಲಿಯರ್ ಒಪೇಕ್ ಆಬ್ಜೆಕ್ಟ್ ಅಟ್ ಸಮ್ ಹೈಟ್ ಸೊ ದಟ್ ಇಟ್ಸ್ ಶ್ಯಾಡೋ ಈಸ್ ಫಾರ್ಮ್ಡ್ ಆನ್ ದ ಶೀಟ್ ಆಫ್ ಪೇಪರ್ ಆನ್ ದ ಗ್ರೌಂಡ್. ಏನು ಮಾಡ್ಬೇಕು ನೀವು ಅದನ್ನು ಶೀಟ್ ಆಫ್ ಪೇಪರ್ನ ಇಟ್ಕೊಂಡಿರುವಂತೆ ಛಾಯೆ ಸುತ್ತ ಹೊರರೇಖೆಯನ್ನು ಎಳೆಯುವಂತೆ ವಸ್ತುಗಳನ್ನ ಇಟ್ಕೊಳ್ಬೇಕು. ಓಲ್ಡ್ ಫೆಮಿಲಿಯರ್ ನಿಮಗೆ ಗೊತ್ತಿರುವಂತಹ ಕೆಲವೊಂದು ಅಪಾರದರ್ಶಕ ವಸ್ತುಗಳನ್ನು ಸಮ್ ಹೈಟಲ್ಲಿ ಸ್ವಲ್ಪ ಎತ್ತರದಲ್ಲಿ ಆ ಹೊರ ರೇಖೆಯ ಛಾಯೆಗಳು ಕಾಣುವಂತೆ ಶೀಟ್ ಆಫ್ ಪೇಪರ್ನ ಮೇಲೆ ಇಡಬೇಕು. ಆಸ್ಕ್ ಒನ್ ಆಫ್ ಯುವರ್ ಫ್ರೆಂಡ್ ಟು ಡ್ರಾ ಔಟ್ಲೈನ್ ಆಫ್ ದ ಶ್ಯಾಡೋ ವೈಲ್ ಯು ಆರ್ ಹೋಲ್ಡಿಂಗ್ ದ ಆಬ್ಜೆಕ್ಟ್. ನಿಮ್ಮ ಗೆಳೆಯರಿಗೆ ಹೇಳಬೇಕು, ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾವ ರೀತಿ ಛಾಯೆಯ ಸುತ್ತ ಆ ಶ್ಯಾಡೋ ಇರುತ್ತಲ್ಲ ಡ್ರಾ. ನಿಮ್ಮ ಫ್ರೆಂಡ್ಸ್ ಕೇಳಬೇಕು, ಅಲ್ಲಿ ನೆರಳು ಕಾಣ್ತಿರುತ್ತಲ್ಲ, ಡ್ರಾ ದ ಔಟ್ಲೈನ್ ಆಫ್ ಶ್ಯಾಡೋ ವೈಲ್ ಯು ಆರ್ ಹೋಲ್ಡಿಂಗ್ ದ ಆಬ್ಜೆಕ್ಟ್. ಆ ನೆರಳು ಎಲ್ಲಿ ಕಾಣ್ತಿರುತ್ತೆ ಆ ನೆರಳಿನ ಸುತ್ತ ಒಂದು ಹೊರರೇಖೆಯನ್ನು ಎಳೆಯುವಂತೆ ನೀವು ಕೈಯಲ್ಲಿ ಸ್ವಲ್ಪ ಹೈಟಲ್ಲಿ ಇಟ್ಕೊಂಡಿರ್ತೀರಲ್ಲ ಆ ವಸ್ತುವನ್ನು, ಯಾವ್ದಾದ್ರು ಪಾರದರ್ಶಕ ವಸ್ತುವನ್ನು ನೀವು ಇಟ್ಕೊಂಡಿರ್ತೀರ, ಅದ್ರ ನೆರಳು ಶೀಟ್ ಆಫ್ ಪೇಪರ್ ಮೇಲೆ ಬೀಳ್ತಿರುತ್ತೆ. ಆ ಶೀಟ್ ಆಫ್ ಪೇಪರ್ ಮೇಲೆ ನೆರಳು ಬೀಳುತ್ತೆ ಅಲ್ವಾ, ಇಲ್ಲಿ ಬಿದ್ದಿದೆ. ಇದ್ರ ಸುತ್ತ ಒಂದು ಲೈನನ್ನು ಡ್ರಾ ಮಾಡೋಕ್ಕೆ ಈ ರೀತಿ ಔಟ್ಲೈನನ್ನು ಡ್ರಾ ಮಾಡೋಕ್ಕೆ ನಿಮ್ಮ ಫ್ರೆಂಡ್ಸ್ಗೆ ಹೇಳಬೇಕಂತೆ. ಆಯಿತಾ? ಡ್ರಾ ಔಟ್ಲೈನ್ಸ್ ಆಫ್ ಶ್ಯಾಡೋಸ್ ಆಫ್ ಅದರ್ ಆಬ್ಜೆಕ್ಟ್ಸ್ ಇನ್ ಸಿಮಿಲರ್ ವೇ. ಈಗ ಇನ್ನಿತರ ವಸ್ತುಗಳು ಗುರುತಿಸುವಂತೆ ಎಷ್ಟು ವಸ್ತುಗಳು ಇರುತ್ತೆ ಸರಿಯಾಗಿ ಬೇರೆ ಬೇರೆ ಆಬ್ಜೆಕ್ಟ್ಸ್ ಇರುತ್ತಲ್ಲ ಆ ಆಬ್ಜೆಕ್ಟ್ಸ್ಗಳಿಗೂ ಇದೇ ರೀತಿ ಔಟ್ಲೈನನ್ನು ಹಾಕಬೇಕು. Now ask some other friends to identify the objects from these outlines of shadow. ಈಗ ಏನು ಮಾಡಬೇಕು, ನಿಮ್ಮ ಫ್ರೆಂಡ್ಸ್ಗಳಿಗೆ ಆ ಛಾಯೆಗಳ ಹೊರರೇಖೆಗಳಿಂದ ವಸ್ತುಗಳನ್ನು ಗುರುತಿಸುವಂತೆ ಔಟ್ಲೈನ್ ಹಾಕಿರ್ತೀರಲ್ಲ ಅದರ ಆಧಾರದ ಮೇಲೆ ಕೆಲವೊಂದು ಔಟ್ಲೈನ್ ನೋಡಿಲಿ. ಇದು ಈ ರೀತಿ ಇದಕ್ಕೆ ಹಾಕಿರೋವಂಥ ಔಟ್ಲೈನ್ ಇದು ಯಾವುದೋ ಒಂದು ಬುಕ್ಕು ಅಥವಾ ಬಾಕ್ಸ್ ಅಂತ ಗೊತ್ತಾಗುತ್ತೆ. ಜಸ್ಟ್ ಔಟ್ಲೈನಿಂದ ಈ ರೀತಿ ಇರುತ್ತೆ. ಅಂದರೆ ಈಗೆಲ್ಲ ತೆಗೆದುಬಿಟ್ರು ಆಬ್ಜೆಕ್ಟ್ನ, ಎಲ್ಲ ಶೀಟ್ ಆಫ್ ಪೇಪರ್ ಮೇಲೆ ಏನೇನು ವಸ್ತುಗಳಿದೆ ಅದರ ಔಟ್ಲೈನ್ ಇದೆ. ಗೊತ್ತಾಯ್ತಾ? ಈ ರೀತಿ ಔಟ್ಲೈನ್ ಹಾಕಿದ್ದಾರೆ. ಈ ಔಟ್ಲೈನನ್ನು ಗುರುತು ಮಾಡಿಕೊಂಡು ಅದು ಯಾವ ವಸ್ತುಗಳು ಯಾವ ಆಬ್ಜೆಕ್ಟು ಅಂತೇಳಿ ಗುರುತಿಸ್ಬೇಕಂತೆ. ನಾನು ಇಲ್ಲಿ ಔಟ್ಲೈನನ್ನು ಹಾಕ್ತಾಯಿದ್ದೀನಿ, ವಸ್ತುಗಳನ್ನ ಗುರುತಿಸೋಕ್ಕಾಗತ್ತಾ? ಇದು ಒಂದು ಬುಕ್ಕು ಅಥವಾ ಬಾಕ್ಸ್ ಅನ್ಕೋಬೋದು. ಇದು ಒಂದು ಬಾಲ್, ಇದು ಒಂದು ಆರ್ಟ್ ಅಂದರೆ ಅದು ಟೆಡಿಬೇರ್ ಟೈಪ್ ಆರ್ಟ್ ಬರುತ್ತಲ್ಲ ಆಟ, ಅದನ್ನಿಟ್ಟು ಔಟ್ಲೈನ್ ಹಾಕಿರ್ತಾರೆ ಅಂದ್ಕೊಳ್ಳಿ. ಇದೊಂದು ಸ್ಕೇಲ್. ಔಟ್ಲೈನನ್ನು ಅಂದರೆ ಹೊರರೇಖೆಯನ್ನು ಗುರುತಿಸಿ ಆ ವಸ್ತುಗಳನ್ನು ಗುರುತಿಸೋದು, ಹೊರರೇಖೆಗಳನ್ನು ನೋಡಿ ವಸ್ತುಗಳನ್ನು ಗುರುತಿಸುವಂತೆ ಬೇರೆ ಫ್ರೆಂಡ್ಸ್ಗಳಿಗೆ ಹೇಳೋದಂತೆ. ಇದು ಎಷ್ಟು ಮೈಂಡಿಗೆ ಶಾರ್ಪ್ ಅನಿಸುತ್ತಲ್ಲ. ಇದು ಒಂದು ರೀತಿ ಆ್ಯಕ್ಟಿವಿಟಿ ನೀವುಗಳು ಎಲ್ಲರೂ ನಿಮ್ಮ ಫ್ರೆಂಡ್ಸ್ಗಳು ಮಾಡಿ. ಅಂದರೆ ಗೊತ್ತಿರೋ ಫ್ರೆಂಡ್ಸ್ಗಳು ಒಂದಷ್ಟು ವಸ್ತುಗಳನ್ನ ತೆಗೆದುಕೊಂಡು ಶೀಟ್ ಆಫ್ ಅದರ ನೆರಳಿನ ಹೊರ ಭಾಗಕ್ಕೆ ಈ ರೀತಿ ಔಟ್ಲೈನನ್ನು ಹಾಕಿ ಇನ್ನು ಬೇರೆ ಫ್ರೆಂಡ್ಸ್ಗಳಿಗೆ ಅದನ್ನು ಐಡೆಂಟಿಫೈ ಮಾಡೋಕ್ಕೆ. ಈಗ ಒಂದು ಚಾಕು ಅಥವಾ ಕತ್ತಿ ಇರುತ್ತೆ, ಅದರ ಶೇಪನ್ನು ಬರೀರಿ ಈ ರೀತಿ, ಅದನ್ನು ಗುರುತಿಸೋಕೆ ಹೇಳಿ. ಅಥವಾ ಒಂದು ಬಕೆಟ್ ಅದರ ಚಿತ್ರ ಇರುತ್ತೆ, ಅದನ್ನು ಗುರುತಿಸೋಕೆ ಹೇಳಿ ಅಲ್ವಾ. ಅಥವಾ ಒಂದು ಪಾಟ್ ಇಡಿ, ಅದನ್ನು ಗುರುತಿಸೋಕೆ ಹೇಳಿ ಈ ರೀತಿ. ಓಕೆನಾ? ಹೌ ಮೆನಿ ಆಬ್ಜೆಕ್ಟ್ಸ್ ಆರ್ ದೇ ಆರ್ ಏಬಲ್ ಟು ಐಡೆಂಟಿಫೈ ಕರೆಕ್ಟ್ಲಿ? ಎಷ್ಟು ವಸ್ತುಗಳು ಈ ರೀತಿ ಒಂದು 10 ಆಬ್ಜೆಕ್ಟ್ಸ್ನ ತೊಗೊಳ್ಳಿ ನೀವು. 10 ವಸ್ತುಗಳನ್ನ ತೊಗೊಂಡು ಅದಕ್ಕೆ ಔಟ್ಲೈನ್ ಹಾಕಿ ಆಮೇಲೆ ಅದನ್ನು ತೆಗೆದುಬಿಡಿ. ಔಟ್ಲೈನ್ ಮೂಲಕ ವಸ್ತುಗಳನ್ನ ಗುರುತಿಸೋಕ್ಕೆ ನಿಮ್ಮ ಫ್ರೆಂಡ್ಸ್ ಕೇಳಿ, ಅಲ್ಲಿ ಎಷ್ಟು ವಸ್ತುಗಳನ್ನು ಅವರು ಕರೆಕ್ಟಾಗಿ ಐಡೆಂಟಿಫೈ ಮಾಡಿದ್ದಾರೆ ಅನ್ನೋದನ್ನು ನೋಟ್ ಮಾಡ್ಕೊಳ್ಳಿ. ಡು ಯು ಅಬ್ಸರ್ವ್ ಯುವರ್ ಶ್ಯಾಡೋ ಇನ್ ಎ ಡಾರ್ಕ್ ರೂಮ್ ಆರ್ ಅಟ್ ನೈಟ್ ವೆನ್ ದೇರ್ ಈಸ್ ನೋ ಲೈಟ್? ಒಂದು ಛಾಯೆ ಅಂದರೆ ಒಂದು ನೆರಳನ್ನು ಕಾಣಲು ಒಂದು ಬೆಳಕಿನ ಆಕಾರ ಮತ್ತು ಒಂದು ಅಪಾರದರ್ಶಕ ವಸ್ತು ಅಗತ್ಯ ಎಂಬುದು ತೋರುತ್ತದೆ. ಬೇರೆ ಏನಾದರೂ ಅಗತ್ಯವಿದೆಯೇ ಅಂತ ಹೇಳ್ತಿದ್ದಾರೆ. ಅಂದರೆ
Do you observe your shadow in a dark room or at night when there is no light? ಅಂದರೆ ಒಂದು ಕತ್ತಲಿನ ಕೋಣೆಯಲ್ಲಿ ನೀವು ಹೋಗ್ತೀರಾ, ಅದರೊಳಗೆ ನಿಮ್ಮ ಶ್ಯಾಡೋ, ನಿಮ್ಮ ನೆರಳನ್ನು ನೋಡೋಕ್ಕೆ ಸಾಧ್ಯನಾ? ಆ ಡಾರ್ಕ್ ರೂಮಲ್ಲಿ ಏನಾದರೂ ಲೈಟ್ ಇಲ್ಲದೇ, ಬೆಳಕು ಇಲ್ಲದೇ ನಿಮ್ಮ ನೆರಳು ಏನಾದರೂ ಆ ಡಾರ್ಕ್ ರೂಮಲ್ಲಿ, ಕತ್ತಲಿನ ಕೋಣೆಯಲ್ಲಿ ಬೆಳಕು ಬೀಳುತ್ತಾ ಅಂತೇಳಿ ಕ್ವಶನ್ ಕೇಳ್ತಿದ್ದಾರೆ. ಡು ಯು ಅಬ್ಸರ್ವ್ ಎ ಶ್ಯಾಡೋ ವೆನ್ ದೆರ್ ಈಸ್ ಜಸ್ಟ್ ಎ ಸೋರ್ಸ್ ಆಫ್ ಲೈಟ್ ಆ್ಯಂಡ್ ನಥಿಂಗ್ ಎಲ್ಸ್ ಇನ್ ಎ ರೂಮ್? ಡು ಯು ಅಬ್ಸರ್ವ್ ಶ್ಯಾಡೋ ವೆನ್ ದೆರ್ ಈಸ್ ಜಸ್ಟ್ ಸೋರ್ಸ್ ಆಫ್ ಲೈಟ್ ಆ್ಯಂಡ್ ನಥಿಂಗ್ ಎಲ್ಸ್ ಇನ್ ಎ ರೂಮ್? ಇಟ್ ಸೀಮ್ ಅಂದರೆ ನಿಮ್ಮ ಆ ಒಂದು ಯಾವುದೇ ಒಂದು ಲೈಟ್ ಸೋರ್ಸಸ್, ಬೆಳಕಿನ ಆಕಾರಗಳಿಲ್ಲದೆ ನಿಮ್ಮ ನೆರಳು ಆ ಒಂದು ರೂಮ್ನಲ್ಲಿ, ಕತ್ತಲಿನ ಜಾಗದಲ್ಲಿ ಯಾವುದೇ ಬೆಳಕಿನ ಆಕಾರಗಳು ಅಂದರೆ ಟಾರ್ಚು, ಕ್ಯಾಂಡಲ್ಲು, ಲೈಟು ಏನೂ ಇಲ್ಲದೆ ನಿಮ್ಮ ನೆರಳು ನಿಮಗೆ ನೋಡೋದಕ್ಕೆ ಸಾಧ್ಯನಾ ಅಂತೇಳಿ. ಇಟ್ ಸೀಮ್ಸ್ ವಿ ನೀಡ್ ಎ ಸೋರ್ಸ್ ಆಫ್ ಲೈಟ್ ಆ್ಯಂಡ್ ಆ್ಯನ್ ಒಪೇಕ್ ಆಬ್ಜೆಕ್ಟ್ ಟು ಸಿ ಎ ಶ್ಯಾಡೋ. ಅಲ್ಲಿ ನಾವು ಈ ಒಂದು ಆ್ಯಕ್ಟಿವಿಟಿಯಿಂದ ಏನು ತಿಳ್ಕೊಂಡ್ವಿ, ಯಾವುದೇ ಒಂದು ಒಪೇಕ್ ಆಬ್ಜೆಕ್ಟ್ ಅಂದರೆ ಅಪಾರದರ್ಶಕ ವಸ್ತುವನ್ನು ನಾವು ಅದರ ನೆರಳನ್ನು ನೋಡಬೇಕು ಅಂದರೆ ಏನು ಬೇಕು? ಇಟ್ ಸೀಮ್ಸ್ ವಿ ನೀಡ್ ಎ ಸೋರ್ಸ್ ಆಫ್ ಲೈಟ್ ಆ್ಯಂಡ್ ಎ ಒಪೇಕ್ ಆಬ್ಜೆಕ್ಟ್ ಟು ಸಿ ಶ್ಯಾಡೋ. ಒಂದು ಅಪಾರದರ್ಶಕ ವಸ್ತುವಿನ ಛಾಯೆಯನ್ನು, ನೆರಳನ್ನು ನೋಡಬೇಕು ಅಂದರೆ ಅದಕ್ಕೆ ಬೆಳಕು ಮತ್ತು ಬೆಳಕಿನ ಆಕಾರಗಳು ತುಂಬ ಅಗತ್ಯವಿದೆ. ಬೆಳಕು ಇಲ್ಲದೆ ಅದರ ನೆರಳು, ಅಪಾರದರ್ಶಕ ವಸ್ತುವಿನ ನೆರಳುಗಳು ಉಂಟಾಗಲ್ಲ. ಬೆಳಕು ನೆರಳನ್ನು ಉಂಟು ಮಾಡೋದಕ್ಕೆ ತುಂಬ ಅಗತ್ಯ ಎಂಬುದನ್ನು ತಿಳ್ಕೊಂಡ್ವಿ. ಇಸ್ ದೇರ್ ಎನಿಥಿಂಗ್ ಎಲ್ಸ್ ರಿಕ್ವೈರ್ಡ್? ಅಥವಾ ಬೇರೆ ಏನಾದರೂ ಅಗತ್ಯವಿದೆಯಾ? ಬೆಳಕನ್ನು ಬಿಟ್ಟು, ಬೆಳಕಿಲ್ಲದೇ ಬೇರೆ ಏನಾದರೂ ಬಿಟ್ಟು ಶ್ಯಾಡೋವನ್ನು ಅಥವಾ ವಸ್ತುವಿನ ನೋಡೋದಕ್ಕೆ ಸಾಧ್ಯನಾ? ಬೆಳಕಲ್ಲದೆ, ಬೆಳಕನ್ನು ಬಿಟ್ಟು ಬೇರೆ ಏನಾದರೂ ವಸ್ತುವಿನಿಂದ ನಾವು ಅಪಾರದರ್ಶಕ ವಸ್ತುಗಳನ್ನ ಅಥವಾ ಡಾರ್ಕ್ ರೂಮಲ್ಲಿರ್ತಕ್ಕಂತಹ, ಕತ್ತಲಿನ ಕೋಣೆಯಲ್ಲಿರ್ತಕ್ಕಂಥ ಇತರ ವಸ್ತುಗಳನ್ನ ನೋಡೋದಕ್ಕೆ ಸಾಧ್ಯನಾ? ಇಲ್ಲ. ಬೆಳಕೆ ವಸ್ತುಗಳ ಗೋಚರಿಸಲು, ವಸ್ತುಗಳ ನೆರಳನ್ನು ಉಂಟು ಮಾಡಲು, ವಸ್ತುಗಳು ಕಾಣುವಂತೆ ಮಾಡಲು, ನೋಡೋದಕ್ಕೆಲ್ಲದಕ್ಕೂ ಬೆಳಕು ತುಂಬ ಇಂಪಾರ್ಟೆಂಟ್. ಲೈಟ್ ಈಸ್ ದ ಮೇನ್ ಸೋರ್ಸ್ ಟು ಸಿ ಆಫ್ ಎನಿ ಆಬ್ಜೆಕ್ಟ್ ಆ್ಯಂಡ್ ಒಪೇಕ್ ಆಬ್ಜೆಕ್ಟ್ ಟು ಸಿ ಟು ಶ್ಯಾಡೋ. ಯಾವುದೇ ವಸ್ತುಗಳನ್ನು ನೋಡೋದಕ್ಕೆ, ವಸ್ತುವಿನ ನೆರಳು ಉಂಟಾಗೋದಕ್ಕೆ, ಗೋಚರಿಸೋದಕ್ಕೆ ಎಲ್ಲದಕ್ಕೂ ಲೈಟ್, ಬೆಳಕು ತುಂಬ ಅಗತ್ಯ. ಆಯಿತಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ಏನಾದರೂ ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕಾಮೆಂಟ್ ಮಾಡಿ. ಆದಷ್ಟು ನಿಮ್ಮ ಎಲ್ಲ ಕನ್ನಡ ಮೀಡಿಯಮ್ ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಗಳಿಗೆ ಆ್ಯಂಡ್ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ. 6th to 10th ಎಲ್ಲ ಲೆಸನ್ದು ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಸಿಗುತ್ತೆ. ಅವರಿಗೆ ಅರ್ಥ ಆಗಲಿಲ್ಲ ಅಂದರೆ ಕನ್ನಡದಲ್ಲಿ ಕೇಳಿಕೊಂಡು ಅವ್ರು ಇಂಗ್ಲೀಷಲ್ಲಿ ವರ್ಡ್ಸ್ನ ಅರೇಂಜ್ ಮಾಡ್ಕೋಬೋದು. ಹಾಗಾಗಿ ಅಷ್ಟೇ. ಎಷ್ಟೋ ಮಕ್ಕಳಿಗೆ ಸೈನ್ಸಲ್ಲಿ ಕೆಲವೊಂದು ವರ್ಡ್ಸ್ ಅರ್ಥ ಆಗಲ್ಲ, ಅವ್ರು ಇಂಗ್ಲೀಷ್ ಮೀಡಿಯಮ್ ಆದ್ರೂ ಕನ್ನಡದಲ್ಲಿ ಸ್ವಲ್ಪ ಕೇಳಿಕೊಂಡ್ರೆ ಅವ್ರಿಗೆ ಈಸಿಯಾಗಿ ಅರ್ಥ ಆಗುತ್ತೆ. ಹಾಗಾಗಿ ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇವತ್ತಿನ ಹೋಮ್ವರ್ಕ್ ಕ್ವೆಶ್ಚನ್ ನೋಡಿ. ಅದೇ ಈ ಟೇಬಲ್ನ ಅಲ್ಲಿ ಇರ್ತಕ್ಕಂಥ ಆಬ್ಜೆಕ್ಟ್ಸು, ಅದ್ರ ಜೊತೆಗೆ ಲಿಸ್ಟ್ 5 ಮೆಟೀರಿಯಲ್ಸ್ ಈಸ್ ಫುಲ್ಲಿ ಪಾರ್ಷಿಯಲ್ ಏರ್, ನಾಟ್ ಅಟ್ ಆಲ್, ಆ್ಯಂಡ್ ಟ್ರಾನ್ಸ್ಪರೆಂಟ್, ಟ್ರಾನ್ಸ್ಲೂಸೆಂಟ್ ಆ್ಯಂಡ್ ಒಪೇಕ್. ಅಲ್ಲಿ ಕೊಟ್ಟಿರ್ತಕ್ಕಂಥ ವಸ್ತುಗಳನ್ನೂ ಈ ಟೇಬಲ್ಗೆ ಫಿಲ್ ಮಾಡಿ ಇನ್ನೂ 5 ಆಬ್ಜೆಕ್ಟ್ಸ್ ಹೋಮ್ವರ್ಕಾಗಿ ನೀವು ಮಾಡ್ಬೋದು, ನಿಮಗೆ ಗೊತ್ತಿರ್ತಕ್ಕಂಥದ್ದು. ಆ್ಯಂಡ್ ಹೌ ದ ಶ್ಯಾಡೋ ಇಸ್ ಫಾರ್ಮ್ಡ್ ಇನ್ ಒಪೇಕ್ ಆಬ್ಜೆಕ್ಟ್. ಒಪೇಕ್ ಆಬ್ಜೆಕ್ಟ್, ಅಪಾರದರ್ಶಕ ವಸ್ತುವಿನಲ್ಲಿ ಶ್ಯಾಡೋ ಹೇಗುಂಟಾಗುತ್ತೆ, ನೆರಳು ಹೇಗುಂಟಾಗುತ್ತೆ ಅಂತ ಬರೀರಿ, ಸಿಗುತ್ತೆ ನಿಮಗೆ. ಅಂದರೆ ಬಿಕಾಸ್ ಆಫ್ ಒಂದೇ ವರ್ಡ್, ಸೋರ್ಸ್ ಆಫ್ ಲೈಟ್ ಆರ್ ದ ಲೈಟ್ ಫಾಲ್ ಆನ್ ಒಪೇಕ್ ಆಬ್ಜೆಕ್ಟ್, ಅಷ್ಟೇ. ಆ ಅಪಾರದರ್ಶಕ ವಸ್ತುವಿನ ಮೇಲೆ ಬೆಳಕು ಬೀಳೋದ್ರಿಂದ ನೆರಳು ಉಂಟಾಗುತ್ತೆ ಅಂತ ಅಷ್ಟೇ. ಗೊತ್ತಾಯ್ತಾ? ಅಷ್ಟೇ. ಇದೊಂದು ತಗೊಳ್ಳಿ. ಡು ಯು ಅಬ್ಸರ್ವ್ ಶ್ಯಾಡೋ ವೆನ್ ದೆರ್ ಈಸ್ ನೋ ಎನಿ ಸೋರ್ಸ್ ಆಫ್ ಲೈಟ್? ಯಾವುದೇ ಬೆಳಕಿನ ಆಕಾರಗಳಿಲ್ಲದೆ ನೆರಳು ಉಂಟಾಗೋಕ್ಕೆ ಸಾಧ್ಯನಾ ಅಂತೇಳಿ ಕ್ವಶನ್ ಕೇಳ್ತೀವಿ. ನೀವಿಲ್ಲಿಂದ ಆನ್ಸರ್ ಬರೀಬೇಕು. ಇಟ್ ಸೀಮ್ಸ್ ವಿ ನೀಡ್ ಟು ಸೋರ್ಸ್ ಆಫ್ ಲೈಟ್ ಆ್ಯಂಡ್ ಒಪೇಕ್ ಆಬ್ಜೆಕ್ಟ್ಸ್ ಟು ಸಿ ಶ್ಯಾಡೋ. ಇದು ಆನ್ಸರ್. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಪ್ಲೇಲಿಸ್ಟ್ ಚೆಕ್ ಮಾಡಿ, ಎಲ್ಲ ಒಂದು ಲೆಸನ್ನ ಕಂಪ್ಲೀಟ್ ವೀಡಿಯೋ ಸಿಗುತ್ತೆ. ಥ್ಯಾಂಕ್ ಯು.